ಎಲ್ಲರಿಗೂ ನಮಸ್ಕಾರ. ನಾನು ಮಂಗಳಾ ಶಿವಪ್ಪ. ವೆಲ್ಕಮ್ ಟು ಶ್ರೀದೇವಿ ಆರ್ಟ್ಸ್. ಈ ಸಂಚಿಕೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಮಗೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಲೋಟಸ್ ಬಡ್ಸ್ ಅನ್ನ ಮಾಡ್ಕೊಂಡ್ಬಿಟ್ಟು ಸಾಕಷ್ಟು ಡೆಕೋರೇಟಿವ್ ಐಟಮ್ಸ್ ಅನ್ನ ಈಗಾಗಲೇ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇಂದಿನ ಸಂಚಿಕೆಯಲ್ಲೂ ಕೂಡ ದೀಪಕ್ಕೆ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ವೆಲ್ವೆಟ್ ಕ್ಲಾತ್ ಇಂದ ಈ ಲೋಟಸ್ ಬಡ್ಸ್ ಅನ್ನ ಮಾಡ್ಕೊಂಡ್ಬಿಟ್ಟು ದೀಪದ ಹ್ಯಾಂಗಿಂಗ್ಸ್, ದೀಪಕ್ಕೆ ಹಾಕಿರುವಂತ ಈ ಅಲಂಕೃತವಾಗಿರುವಂತ ಹ್ಯಾಂಗಿಂಗ್ಸ್ ಅನ್ನ ಹೇಗೆ ಮಾಡ್ತೀನಿ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲು ನಾವು ದೀಪವನ್ನು ತಗೊಳ್ಬೇಕು. ನಾನು ದೊಡ್ಡ ದೀಪ ತಗೊಂಡಿದ್ದೀನಿ. ಈಗ ಇದರ ಸುತ್ತಳತೆನ ಅಂದರೆ ನಾವು ಇಲ್ಲಿ ಹ್ಯಾಂಗಿಂಗ್ಸನ್ನು ಕಟ್ತೀವಲ್ವ, ಅದಕ್ಕೆ ಅದರ ಸುತ್ತಳತೆನ ತಗೋತಾ ಇದ್ದೀನಿ. ಅದು 11 ಇಂಚಿದೆ. ಈಗ ನೋಡಿ 11 ಇಂಚಿದೆ. ಇದಕ್ಕೆ ಈಗ ಒಂದು ಫೋಮ್ ಶೀಟ್ ಅಥವಾ ಈ ರೀತಿ ವೈಟ್ ಕಲರ್ ಫೋಮ್ ಶೀಟ್ ಆಗಿರ್ಬೋದು, ಅಥವಾ ಈ ರೀತಿ ಇನ್ವಿಟೇಷನ್ ಕಾರ್ಡ್ ಆಗಿರ್ಬೋದು, ಅಥವಾ ಈ ರೀತಿ ಫೋಮ್ ಶೀಟ್ ಆಗಿರ್ಬೋದು. ಈಗ ಅಂದರೆ ಬೆಂಡ್ ಆಗಬೇಕದು, ತೆಳುವಾಗಿರಬೇಕು, ಬೆಂಡ್ ಆಗಬೇಕು ಅಷ್ಟೇ. ಅಥವಾ ಈ ರೀತಿ ತೆಳುವಾಗಿರೋ ರೊಟ್ಟು ಆಗಿರ್ಬೋದು. ಆಮೇಲೆ ಈ ರೀತಿ ಬ್ಲಾಕ್ ಫೋಮ್ ಶೀಟ್ ಇದ್ದರೂ ಬ್ಲಾಕ್ ಫೋಮ್ ಶೀಟನ್ನು ಬೇಕಿದ್ದರೂ ತಗೊಳ್ಬೋದು. ನಾನು ಈಗ ವೈಟ್ ಕಲರ್ ಒಂದು ಫೋಮ್ ಶೀಟನ್ನು ತಗೊಳ್ತಾ ಇದ್ದೀನಿ. ತೆಳುವಾಗಿರುವಂಥ ಫೋಮ್ ಶೀಟ್ ಇದು. ಅದು ಬೆಂಡ್ ಆಗಬೇಕಲ್ವಾ, ಸೊ ಹಾಗಾಗಿ ಈಗ 1 ಇಂಚಷ್ಟು ನಾನು ಅಂದರೆ ಆ ದೀಪಕ್ಕೆ ಅಳತೆ ತೊಗೊಂಡಿದ್ದೀನಲ್ಲ, ಅದು 1 ಇಂಚ್ ಇದೆ. ಅದು 11 ಅಗ್ಲ ಅಂದರೆ ಸುತ್ತಳತೆ 11 ಇದೆ. ಈಗ 11 ಹಾಗೆ 1 ಇಂಚ್ ಅಷ್ಟು ನಾನು ಏನು ವೈಟ್ ಕಲರ್ ಫೋಮ್ ಶೀಟ್ ಇದೆಯಲ್ಲ ಇದನ್ನು ಕಟ್ ಮಾಡ್ಕೊಳ್ತೀನಿ. ಈಗ ನೋಡಿ 11 ಇಂಚ್ ಇದೆ ಇದು ಉದ್ದ. ಈಗ ಅಗಲಕ್ಕೆ 1 ಇಂಚ್ ಇದೆ, 1 ಸೆಂಟಿಮೀಟರ್. ಈಗ ಬ್ಲೂ ಕಲರ್ ಬಟ್ಟೆನ ನಾನು ತಗೊಳ್ತಾ ಇದ್ದೀನಿ. ವೆಲ್ವೆಟ್ ಕ್ಲಾತ್ ಇದು. ಈ ಏನು ಪಟ್ಟಿ ಇದೆಯಲ್ಲ, ಈ ಪಟ್ಟಿ ಆಜು ಬಾಜು ಸ್ವಲ್ಪ 2 ಇಂಚಷ್ಟು ನಾವು ಬಿಟ್ಕೋಬೇಕು. ಬಿಟ್ಕೊಂಡು ಸೆಂಟರಲ್ಲಿ ನಾವು ಕಟ್ ಮಾಡ್ಕೋಬೇಕು. ಈಗ ಟೇಪಿನ ಅಳತೆನಲ್ಲಿ ನಾನು 15 ತೊಗೊಂಡಿದ್ದೀನಿ. 15 ಅಂದರೆ ಆಜು ಬಾಜು ಸ್ವಲ್ಪ ಬಿಟ್ಕೋಬೇಕಲ್ಲ, ಸೊ ಹಾಗಾಗಿ ಇಲ್ಲಿ ನಾನು 3.5 ತೊಗೊಳ್ತೀನಿ. 3.5 ಇಂಚಷ್ಟು ತೊಗೊಳ್ತೀನಿ. ಈಗ ಆಲ್ರೆಡಿ ನಾನು ಬಟ್ಟೆನ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ನೋಡಿ ತೋರಿಸ್ತೀನಿ. 3.5 ಹಾಗೆ ಹೀಗೆ ಉದ್ದಕ್ಕೆ 15 ಇದೆ. ಅಂದರೆ ಆಜು ಬಾಜು ಕಟ್ಕೊಳಕ್ಕೆ ಬೇಕಲ್ಲ, ದೀಪಕ್ಕೆ ಕಟ್ಲಿಕ್ಕೆ ಬೇಕಲ್ಲ, ಸೊ ಹಾಗಾಗಿ ಆ ಕ್ಲಾತನ್ನು ಸ್ವಲ್ಪ ಜಾಸ್ತಿ ತೊಗೋಬೇಕಷ್ಟೆ. ಈಗ ನೋಡಿ ಗೊತ್ತಾಗತ್ತೆ ನೋಡಿ. ಈ ಥರ ಫೆವಿಕಾಲ್ ಹೀಟೆಕ್ಸ್ ಗಮ್ಮನ್ನು ಆ ಫೋಮ್ ಶೀಟ್ ಮೇಲೆ ಹಚ್ಕೊಂಡ್ಬಿಟ್ಟು ನಾವು ಈ ಫೋಮ್ ಶೀಟ್ ಆಗಿರ್ಬೋದು, ಅಥವಾ ತೆಳು ರೊಟ್ಟಾದರೆ 2 ಪೀಸ್ ಅಂಟಿಸ್ಕೊಳ್ಳಿ. ಈಗ ಕ್ಲೀನಾಗಿ ನೋಡಿ, ಈ ಬಟ್ಟೆಗೂ ಕೂಡ ನಾವು ಈ ಏನು ಹೀಟೆಕ್ಸ್ ಗಮ್ಮನ್ನು ಹಚ್ಕೋಬೇಕು. ಕೆಲವೊಂದು ಸಲ ಥ್ರೆಡ್ ಬಿಟ್ಕೊಳ್ಳುತ್ತಲ್ಲ, ಸೊ ಹಾಗಾಗಿ ಅಷ್ಟೇ. ಈ ಸೈಡ್ ಆಲ್ರೆಡಿ ಹಚ್ಕೊಂಡಿದ್ದೀನಿ. ಈ ಕೆಳ ಪಾರ್ಟನ್ನಷ್ಟೇ, ಈಗ ಮೇಲ್ ಪಾರ್ಟನ್ನು ಹಾಗೆ ಬಿಟ್ಕೋಬೇಕು. ಅಂದರೆ ಕ್ಲಾತನ್ನು, ಈ ಕ್ಲಾತ್ ಏನಿದೆಯಲ್ಲ ಇದನ್ನು ಬಿಟ್ಕೋಬೇಕು. ಹಾಗೆಯೇ ಅಲ್ಲಿ ಗಮ್ ಹಚ್ಕೋಬಾರ್ದು, ಲಾಸ್ಟಿಗೆ ಹಚ್ಕೋಬೇಕು. ಅಲ್ಲಿ ನಿಮಗೆ ಮಾಡ್ತಾ ಮಾಡ್ತಾ ಗೊತ್ತಾಗತ್ತೆ, ತೋರಿಸ್ತೀನಿ. ಈಗ ನಾನು ಈ ಲೋಟಸ್ ಮಾಡೋದನ್ನು ಅಂದರೆ ಈಗ ನಾನು ಇದಕ್ಕೆ ಲೈಟ್ ಕಲರ್ ವೆಲ್ವೆಟ್ ಕ್ಲಾತ್ ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ಬಟ್ಟೆನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. 4 ತೊಗೊಂಡಿದ್ದೀನಿ. ಅಡ್ಡಕ್ಕೆ ಉದ್ದಕ್ಕೆ ನಾನು 8 ತೊಗೊಂಡಿದ್ದೀನಿ. ಈ 8 ಇಂಚು ಹೀಗೆ 4 ಇಂಚ್ ಏನು ತೊಗೊಂಡಿದ್ದೀವಲ್ಲ, ಈಗ ನೋಡಿ ಟೇಪಿನ ಅಳತೆಯಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ. ಈಗ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಲೋಟಸ್ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ, ಆದರೂ ಒಂದು ತೋರಿಸ್ತೀನಿ. ಈಗ ಅಡ್ಡಕ್ಕೆ ನಾವು ಸ್ಟಿಚ್ ಹಾಕೋಬೇಕು. ಅದನ್ನು ಉಲ್ಟಾ ಹಾಕಿಬಿಟ್ಟು ಆಮೇಲೆ ಅದನ್ನು ಸಿಸರಿಂದ ಸರಿ ಮಾಡಿಕೊಂಡು ಇದರೊಳಗಡೆ ಕಾಟನ್ ಹಾಕ್ಕೊಂಡ್ಬಿಟ್ಟು ಲೋಟಸ್ ಆರ್ಟಲ್ಲಿ ನಾನು ತೋರಿಸಿದ್ದೀನಿ. ಲೋಟಸ್ ಹ್ಯಾಂಗಿಂಗ್ಸ್ ಅಂದರೆ ಈ ಬ್ಯಾಕ್ ಡ್ರಾಪ್ ಆರ್ಟ್ ಆಗಿರ್ಬೋದು, ದಿಯಾ ಸ್ಟ್ಯಾಂಡ್, ಅದರಲ್ಲೆಲ್ಲ ನಾನು ತೋರಿಸಿದ್ದೀನಿ. ಆದರೂ ಒಂದು ಲೋಟಸ್ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈ ಥರ ಕಟ್ಕೊಂಡು ಸ್ವಲ್ಪ ಡುಮ್ಮಕ್ಕೆ ಮಾಡ್ಕೋಬೇಕು ಲೋಟಸ್. ಇದು ಚೆನ್ನಾಗಿ ಕಾಣಿಸುತ್ತೆ. ಪುಟ್ಟು ದೀಪಕ್ಕಾದರೆ ಪುಟ್ಪುಟಾಣಿ ತಗೊಳ್ಳಿ, ಅಂದರೆ 4 ಮತ್ತು 7 ಹೀಗೆ ತಗೊಳ್ಳಿ, ಆವಾಗ ಪುಟ್ಪುಟಾಣಿ ದೀಪ ಬರುತ್ತೆ. ಅಥವಾ 3 ಅಥವಾ 6 ತಗೊಳ್ಳಿ. 3 ಇಂಚು ಅಡ್ಡ, 7 ಇಂಚು ಉದ್ದ, ಹಿಂಗೆ ತೊಗೊಂಡ್ರೂ ನಿಮಗೆ ಪುಟಾಣಿ ಲೋಟಸ್ ರೆಡಿ ಆಗುತ್ತೆ. ಈ ಥರ ಲೋಟಸನ್ನು ಡುಮ್ಮಕ್ಕಾಗಿರೋ ಲೋಟಸನ್ನು ರೆಡಿ ಮಾಡ್ಕೋಬೇಕು.
ಈಗ ಈ ಲೋಟಸ್ಸಿಗೆ ನಾನು ಶೇಡೆಡ್ ಬರಬೇಕಲ್ಲ, ಲೋಟಸ್ ಸ್ವಲ್ಪ ಶೇಡೆಡ್ ಇರುತ್ತೆ ನೋಡಿ, ಸ್ವಲ್ಪ ಡಾರ್ಕು ಲೈಟು ಹೀಗೆಲ್ಲ ಎಫೆಕ್ಟ್ ಇರುತ್ತಲ್ವಾ, ತುದಿಗೆಲ್ಲ ನೋಡಿ ಡಾರ್ಕ್ ಇರುತ್ತಲ್ವ. ಸೊ ಹಾಗಾಗಿ ನಾನು ಈ ಪಿಂಕ್ ಕಲರ್ ಸ್ಕೆಚ್ ಪೆನ್ನಿಂದ ನಾನು ಶೇಡೆಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೆ. ಈಗ ಕೆಳಗಡೆನ ಸ್ವಲ್ಪ ಈ ಬಟ್ಸಿಗೆ ನಾವು ಶೇಡೆಡ್ ಮಾಡ್ಕೋಬೇಕು. ಈ ಥರ ನೋಡಿ, ಶೇಡೆಡ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ, ಸ್ಪ್ರೆಡ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ನ್ಯಾಚುರಲ್ ಬಡ್ಸ್ ಥರನೇ ಕಾಣಿಸುತ್ತಲ್ವಾ. ಸೊ ಹಾಗಾಗಷ್ಟೇ ಈ ಥರ ಎಲ್ಲ ಲೋಟಸ್ ಬಡ್ಸನ್ನು ರೆಡಿ ಮಾಡಿಕೊಂಡು ಈ ರೀತಿ ಪ್ಲಾಸ್ಟಿಕ್ ಪೈಪನ್ನು ನಾವು, ಅಂದರೆ ಇದು ಸಣ್ಣ ಪೈಪ್ ಇದು, ಇದನ್ನು ಈ ಥರ ನಾವು ಕಟ್ ಮಾಡ್ಕೋಬೇಕು, 1/2 ಇಂಚ್ಗೆ ಕಟ್ ಮಾಡ್ಕೋಬೇಕು. ಈಗ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ, 1/2 ಇಂಚ್ ಇದೆ ಅಲ್ವಾ, 1/2 ಇಂಚ್ ಉದ್ದನ ಕಟ್ ಮಾಡ್ಕೋಬೇಕು. ತುಂಬ ದಪ್ಪ ಪೈಪ್ ತೊಗೊಳ್ಬೇಡಿ, ಸ್ವಲ್ಪ ಅರ್ಧ ಇಂಚಿನ ಪೈಪ್ ಇರ್ಬೋದು ಇದು. ಇದಕ್ಕೆ ಸ್ವಲ್ಪ ಆ ಪೈಪಿಗೆ ಸುತ್ತಲೂ ನಾನು ಲೇಸ್ ಹಚ್ಚಿಬಿಟ್ಟು ಡೆಕೋರೇಷನ್ ಮಾಡ್ಕೋಬೇಕು. ಈಗ ನೋಡಿ ಸುತ್ತಲೂ ಯಾಕೆ ಅಂತ ಆಮೇಲೆ ನಿಮಗೆ ನಾನು ತೋರಿಸ್ತೀನಿ. ಈಗ ಸುತ್ತಲೂ ನಾನು ಈ ಹೀಟೆಕ್ಸ್, ಫೆವಿಕಾಲ್ ಹೀಟೆಕ್ಸ್ ಗಮ್ಮನ್ನು ಹಚ್ಕೊಂಡು ನಾನು ಅಲ್ಲಿ ಒಂದು ಡೆಕೋರೇಷನ್ ಮಾಡ್ಕೊಳ್ತೀನಿ ಆ ಪೈಪಿಗೆ. ಪ್ಲಾಸ್ಟಿಕ್ ಪೈಪ್ ಅದು ಈಗ ರೆಡಿ ಆಯಿತು ನೋಡಿ, ಈ ಥರ ರೆಡಿ ಮಾಡ್ಕೋಬೇಕು. ಈಗ ರೆಡಿ ಮಾಡ್ಕೊಂಡು ಆದಮೇಲೆ ನಾವು ಈಗ ಇದನ್ನು ಹೇಗೆ ಪೋಣಿಸ್ಕೊಳ್ಳೋದು ಅಂತ ತೋರಿಸ್ತೀನಿ. ಈ ಲೋಟಸ್ ಬಡ್ಸ್ಗೆ ಈಗ ನಾನು ಹೇಗೆ ಈಗ ಒಂದು ಮೊಗ್ಗಿನ ದಿಂಡು ಏನು ಬರುತ್ತಲ್ವ, ಇದು ಹೇರ್ ಸ್ಟೈಲಿಗೆ ಹಾಕ್ಕೊಳ್ಳೋವಂಥ ಮೊಗ್ಗಿನ ದಿಂಡಿದು. ಇದನ್ನು ಆಲ್ರೆಡಿ ಬಿಡಿಸಿಟ್ಕೊಂಡಿದ್ದೀನಿ, ನಾನು ಬಿಡಿಸಿಟ್ಕೋಬೇಕು ಈ ಥರ. ಆಮೇಲೆ ಪೈಪ್ ರೆಡಿ ಮಾಡ್ಕೊಂಡಿದ್ದೀನಿ, ಹಾಗೆಯೇ ಗೋಲ್ಡ್ ಮಣಿ ತೊಗೊಂಡಿದ್ದೀನಿ. ಆ ಹ್ಯಾಂಗಿಂಗ್ಸಿಗೆ ಏನೆಲ್ಲ ಬೇಕು ಅಂತ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಈ ಥರ ಮಾಲೆಗಳಂತೂ ನಮ್ಮ ಹತ್ರ ನಮಗೆ ಸಿಗತ್ತಲ್ವ, ಇದನ್ನೆಲ್ಲ ವೇಸ್ಟ್ ಆದರೆ ಎಸಿಬೇಡಿ. ಅಂದರೆ ಕೆಲವೊಂದು ಸಲ ನಾವು ಬೇಡ ಅಂತ ಬಿಡ್ತೀವಲ್ವ, ಅದು ಈ ಪೆಟಲ್ಸ್ ಮಾಡ್ಕೊಳ್ಳೋಕೆ ತುಂಬ ಟೈಮ್ ಬೇಕಾಗತ್ತೆ ಅಂತ ನಾನೇನು ಮಾಡ್ತೀನಿ ಅಂದರೆ, ಈ ರೀತಿ ಮಾಲೆ ಇದ್ದರೆ ಪುಟ್ಪುಟಾಣಿ ಮಾಲೆಗಳೆಲ್ಲ ಸಿಗತ್ತಲ್ವ, ಇದನ್ನು ತಂದು ಇಟ್ಕೊಳ್ತೀನಿ. ಅಂದರೆ ಈ ಕಟ್ಟಿಂಗ್ ಮಾಡೋದು ಕೆಲಸ ನನಗೆ ಸ್ವಲ್ಪ ಇರಿಟೇಟ್ ಆಗತ್ತಲ್ಲ, ಹಾಗಾಗಿ ನಾನೇನು ಮಾಡ್ತೀನಿ, ಈ ರೀತಿ ಎಲ್ಲ ಬಿಡಿಸಿ ಇಟ್ಕೊಳ್ತೀನಿ. ಅಂದರೆ ನನಗೆ ಟೈಮ್ ಕೂಡ ಉಳಿಯತ್ತಲ್ವ. ಹಾಗಾಗಿ ಒಂದು ದಾರಕ್ಕೆ ನಾವು, ದಪ್ಪನೆ ದಾರಕ್ಕೆ ನಾವು ಉದ್ದನೆ ಸೂಜಿಗೆ ನಾವು ಹಾಕ್ಕೊಂಡು, ಆಮೇಲೆ ಈ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಈ ಮಲ್ಲಿಗೆ ಮೊಗ್ಗನ್ನೆಲ್ಲ ಸ್ವಲ್ಪ ಟ್ವಿಸ್ಟ್ ಮಾಡ್ಕೋಬೇಕು. ಕೆಳಗಡೆ ಸ್ವಲ್ಪ ಬಿಟ್ಕೊಂಡಂಗೆ ಇರತ್ತಲ್ವ, ಅಲ್ಲಿ ಟ್ವಿಸ್ಟ್ ಮಾಡ್ಕೋಬೇಕಲ್ಲಿ. ಈ ದಪ್ಪನೆ ದಾರ ತೊಗೊಂಡು ಈ ಏನು ಲೋಟಸ್ ಶೇಪನ್ನು ಸ್ವಲ್ಪ ಮತ್ತೆ ಕಟ್ ಮಾಡಿಕೊಂಡು, ಈಗ ತುಂಬ ದಪ್ಪನೆ ದಾರನೂ ತೊಗೊಳ್ಬೇಡಿ, ಕಾಟನ್ ಸ್ವಲ್ಪ ದಪ್ಪನೆ ದಾರ ಅಷ್ಟೇ, ತುಂಬ ದಪ್ಪ ದಾರ ಅಲ್ಲ ನೋಡಿ, ಮೀಡಿಯಮ್ ಸೈಜ್ ದಾರ, ಉದ್ದನೆ ಸೂಜಿ. ಈಗ ಈ ಪೋಣ್ಸೋದು ತೋರಿಸ್ತೀನಿ. ಈಗ ಅಡ್ಡಕ್ಕೆ ಹಾಕ್ಕೊಂಬಿಟ್ಟು ಇದನ್ನು ಗಂಟು ಹಾಕ್ಕೊಳ್ಬೇಕು ನೀಟಾಗಿ. ಈ ಥರ ಗಂಟು ಹಾಕ್ಕೊಂಡು ಹ್ಯಾಂಗಿಂಗ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಅದು ಆದಮೇಲೆ ಈ ಪೈಪ್, ಈ ಡೆಕೋರೇಷನ್ ಮಾಡ್ಕೊಂಡಿರೋಂಥ ಈ ಪೈಪನ್ನು ಇದರೊಳಗಡೆ ತೋರಿಸ್ಬೇಕು ನೋಡಿ, ಎಷ್ಟು ಕ್ಲೀನಾಗಿ ಹೋಗಿ ಕೂತ್ಕೊಳ್ತಲ್ವಾ. ಅಂದರೆ ಅದು ಕಾಣಿಸ್ಬಾರ್ದಲ್ವ, ಸೊ ಹಾಗಾಗಿ ಕಟ್ಟಿರೋದು ಕಾಣಿಸ್ಬಾರ್ದಲ್ವ, ಸೊ ಹಾಗಾಗಿ ಆ ಮಾಲೆಯಿಂದ ಏನು ಬಿಡಿಸ್ಕೊಂಡಿದ್ನಲ್ಲ ಈ ಪೆಟಲ್ಸ್ಗಳನ್ನು, ಯಾಕೆ ಅಂದರೆ ಈ ಪೆಟಲ್ಸ್ಗಳೆಲ್ಲ ಮಾಡೋದಕ್ಕೆ ತುಂಬಾ ಟೈಮ್ ಬೇಕಾಗತ್ತೆ. ಸೊ ಆ ಥರ ರೆಡಿಮೇಡ್ ಮಾಲೆನ ನೀವು ತಂದಿಟ್ಕೊಂಡು ಅದನ್ನು ಬಿಡಿಸ್ಕೊಂಡು ಕೂಡ ಈ ರೀತಿ ಡೆಕೋರೇಷನ್ ಮಾಡ್ಕೊಳ್ಬೋದು. ನಾನು ಗ್ರೀನ್ ಕಲರ್ ತೊಗೊಂಡಿದ್ದೀನಿ, ಆ ಮಾಲೆಯಲ್ಲಿರುವಂಥ ಗ್ರೀನ್ ಕಲರ್ ಪೆಟಲ್ಸ್ ತೊಗೊಂಡಿದ್ದೀನಿ. 12 ಪೆಟಲ್ಸ್ ಹಾಕ್ಕೊಂಡಿದ್ದೀನಿ. ಈಗ ಒಂದು ಗೋಲ್ಡ್ ಮಣಿ ಹಾಕ್ಕೊಂಡು ಏನು ನಾವು ಮಲ್ಲಿಗೆ ಮೊಗ್ಗುಗಳನ್ನು ಇದು ಮಾಡಿದ್ರು ಸ್ವಲ್ಪ ನಾವು ಅದು ಟೈಟಾಗಿ ಇಟ್ಕೊಂಡು ಆ ಸೂಜಿಯಿಂದ ಪೋಣಿಸ್ಕೊಳ್ತಾ ಹೋಗ್ಬೇಕಷ್ಟೇ ನೋಡಿ. ಟೈಟಾಗಿ ಇಟ್ಕೊಳ್ಬೇಕು ಆ ಮೊಗ್ಗನ್ನು. ಸ್ವಲ್ಪ 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 ಆ ದಿಂಡು ಇದ್ದರೆ ಸಾಕು, ತುಂಬ ಉದ್ದಕ್ಕಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಈಗ ನೋಡಿ ಹ್ಯಾಂಗಿಂಗ್ ರೆಡಿ ಆಗ್ತಾ ಇದೆ, ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ನ್ಯಾಚುರಲಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ನೀಟಾಗಿ ರೆಡಿ ಆಗ್ತಾ ಇದೆ ಅಲ್ವಾ. ಈಗ ಕ್ಲೀನಾಗಿ ಬೇಕಿದ್ರೆ ನೀವು ಆ ಥ್ರೆಡ್ಡಿಗೆ ಗ್ಲೂ ಬೇಕಾದ್ರೆ ಹಚ್ಕೊಳ್ಬೋದು ನೋಡಿ. ಈಗ ರೆಡಿ ಆಯಿತು. ಈಗ ಈ ಹ್ಯಾಂಗಿಂಗ್ ಈಗ ನಾನೇನು ಮಾಡ್ತೀನಿ ಅಂದರೆ, ಸ್ವಲ್ಪ ದಾರ ಕಟ್ ಮಾಡಿಕೊಂಡು ನಮಗೆ ಏನು ಬೆಲ್ಟಿಗೆ ಎಷ್ಟು ಬೇಕೋ ಅಷ್ಟು ನಾನು ಹ್ಯಾಂಗಿಂಗ್ಸನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಾನು 5 ಹ್ಯಾಂಗಿಂಗ್ಸ್ ಮಾಡ್ಕೊಂಡಿದ್ದೀನಿ. ದೀಪಕ್ಕೆ ಕರೆಕ್ಟಾಗಿ ನೋಡಿ ಮಾಡ್ಕೊಳ್ಬೇಕು. ಈ ಬೆಲ್ಟ್ ಏನು ನಾವು ಮಾಡ್ಕೊಂಡಿದ್ವಲ್ಲ, ಈಗ ನೋಡಿ ಈ ಬೆಲ್ಟಿಗೆ ನಾನು ದೂರಕ್ಕೆ ನಾನೀಗ ಏನು ಹ್ಯಾಂಗಿಂಗ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನೀಗ ಹಚ್ಕೊಳ್ತಾ ಹೋಗ್ತೀನಿ. ಸ್ವಲ್ಪ 1.5 ಅಷ್ಟು ಇಂಚಷ್ಟು ಬಿಟ್ಕೊಂಡು ನಾವು ಮಾರ್ಕ್ ಹಾಕ್ಕೊಳ್ಬೇಕು.
ತುದಿಗೆ ಹಾಕಬಾರ್ದು ನೋಡಿ, ತುದಿಯಿಂದ 1.5, ಈ ತುದಿಯಿಂದ ಇಲ್ಲಿ 1.5 ಇಂಚಷ್ಟು ನಾವು ಮಾರ್ಕ್ಗಳನ್ನು ಹಾಕ್ಕೊಂಡು ಈ ಗಮ್ಮನ್ನು ಹಚ್ಕೊಳ್ತಾ ಹೋಗಬೇಕು. ಮತ್ತು ಫೆವಿಕಾಲ್ ಹೀಟೆಕ್ಸ್ ಗಮ್ಮನ್ನು ಅಪ್ಲೈ ಮಾಡಿಕೊಂಡು ಏನು ನಾವು ಹ್ಯಾಂಗಿಂಗ್ಸ್ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಹ್ಯಾಂಗಿಂಗ್ಸ್ ಆ ಥ್ರೆಡ್ ಬಿಟ್ಕೊಳ್ಬೇಕು. ಸ್ವಲ್ಪ ಅಲ್ಲಿ ಅಂಟಿಸ್ಲಿಕ್ಕೋಸ್ಕರ ನಾವು ಥ್ರೆಡ್ಡನ್ನು ಬಿಟ್ಕೊಳ್ಬೇಕು. ಈಗ ನೀಟಾಗಿ ಹಚ್ಕೊಳ್ತೀನಿ. 5 ಹ್ಯಾಂಗಿಂಗ್ಸ್ ಆದರೆ ಸಾಕು, 6 ಆದರೆ ತುಂಬ ಜಾಸ್ತಿ ಆಗತ್ತೆ, 5 ಆದರೆ ಸಾಕು. ಸ್ವಲ್ಪ ಗ್ಯಾಪ್ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಾಂದರೆ ಆ ಲೋಟಸ್ ಎಲ್ಲ ತಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನೋಡಿ ಈಗ ನೀಟಾಗಿ ಹಚ್ಕೊಂಡಾಯಿತು. ಹಚ್ಕೊಂಡು ಆದಮೇಲೆ ಈಗ ಮತ್ತೆ ಏನು ಥ್ರೆಡ್ ಮೇಲೆ ಸ್ವಲ್ಪ ಗಮ್ಮನ್ನು ಅಪ್ಲೈ ಮಾಡ್ಕೋಬೇಕು. ಹಾಗೇನೆ ಆ ಬಟ್ಟೆಗೂ ಅಪ್ಲೈ ಮಾಡ್ಕೋಬೇಕು, ಅಂದರೆ ಗಟ್ಟಿಯಾಗಿ ಕುತ್ಕೊಂಡ್ಬಿಡತ್ತೆ, ಬೀಳಬಾರ್ದಲ್ವಾ. ಈಗ ಏನು ಎಕ್ಸ್ಟ್ರಾ ಕ್ಲಾತ್ ನಾವು ಬಿಟ್ಟಿರ್ತೀವಲ್ಲ ಅದನ್ನು ನಾನು ಇದ್ರ ಮೇಲೇ ಹಾಕಿಬಿಟ್ಟು ಅಂಟಿಸ್ಕೊಂಡ್ಬಿಡ್ತೀನಿ. ಈ ಬೆಲ್ಟ್ ಮೇಲೆ ನಾನು ಗಮ್ ಹಚ್ಕೊಂಡು ನೋಡಿ ಈ ಥರ ತಂದು ಇದ್ರ ಮೇಲೇ ಹಚ್ಕೊಂಡ್ಬಿಡ್ತೀನಿ. ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ಅಷ್ಟೇ. ಸೊ ಹಾಗಾಗಿ ಫಸ್ಟ್ ನಾವು ಒಂದು ಕಡೆಗೆ ಮಾತ್ರ ನಾವು ಕ್ಲಾತನ್ನು ನಾವು ಅಂಟಿಸ್ಕೋಬೇಕು ಆ ಫೋಮ್ ಶೀಟಿಗೆ. ರೊಟ್ಟು ಶೀಟ್ ಆದರೆ ರೊಟ್ಟು ಶೀಟ್ ಅದಕ್ಕೆ ಹಚ್ಕೊಳ್ಳಿ. ನಾನು ಫೋಮ್ ಶೀಟ್ ತೊಗೊಂಡಿದ್ದೀನಿ. ಈಗ ನೋಡಿ ಎಲ್ಲ ನೀಟಾಗಿ ಹಚ್ಚಾಯ್ತಲ್ವ. ಈಗ ನಾನು ಇದಕ್ಕೂ ಕೂಡ ನಾನು ತುದಿಗೆ ಸ್ವಲ್ಪ, ಅಂದರೆ ಬಟ್ಟೆ ಕೆಲವೊಂದು ಸಲ ಥ್ರೆಡ್ ಬಿಟ್ಕೊಳ್ಳುತ್ತಲ್ಲ, ಹಾಗಾಗಿ ಗಮ್ ಹಚ್ಚಿ ನಾವು ಈ ಥರ ಇಟ್ಕೋಬೇಕು. ಈಗ ಇದಿಷ್ಟು ರೆಡಿ ಆಯಿತು. ಇದರ ನೋಡಿ, ಇದು ಆದಮೇಲೆ ಈಗ ಇದನ್ನು ಉಲ್ಟಾ ಹಾಕ್ಕೋಬೇಕೀಗ, ಅಂದರೆ ಮುಂಭಾಗಕ್ಕೆ, ಬ್ಯಾಕ್ ಸೈಡ್ ಆಯ್ತಲ್ಲ, ಈಗ ಮುಂಭಾಗಕ್ಕೆ ಹಾಕ್ಕೋಬೇಕು. ನಾನು ಉಲ್ಟಾ ಇಟ್ಕೊಂಡೆ ನೋಡಿ, ಗೊತ್ತಾಗ್ತಾ ಇದೆ ಅಲ್ವಾ. ಈಗ ಇದ್ರ ಮೇಲ್ಗಡೆಗೆ ಸ್ವಲ್ಪ ಏನಾದರೂ ನೀವು ಲೇಸ್ ಇದ್ದರೆ ಲೇಸ್ ಹಚ್ಕೊಳ್ಳಿ, ಬಟನ್ಸ್ ಇದ್ದರೆ ಬಟನ್ಸ್ ಹಚ್ಕೊಳ್ಳಿ. ನಾನು ಈಗ ಫೋಮ್ ರೋಸ್ ಅಂತ ಹೇಳಿ ಸಿಗತ್ತೆ, ಅದನ್ನು ಹಚ್ಚಿ ತೋರಿಸ್ತೀನಿ. ಸ್ವಲ್ಪ ಫಸ್ಟ್ ಎಲ್ಲ ಒತ್ಕೋಬೇಕು, ಗಮ್ಮೆಲ್ಲ ಸೆಟ್ ಆಗಬೇಕಲ್ವಾ. ಹಾಗಾಗಿ ಈ ಥರ ಮೆಥಡನ್ನು ಉಪಯೋಗಿಸ್ಬಿಟ್ಟು ನೀವು ತೋರಣ ಬೇಕಿದ್ರೂ ಮಾಡ್ಕೊಳ್ಬೋದು. ಈ ಥರ ಫೋಮ್ ರೋಸ್ ಸಿಗತ್ತೆ ನಿಮಗೆ, ಇದು ಫೋಮ್ ರೋಸ್. ಇದನ್ನು ಹೀಗೆ ಕಿತ್ತಿ ಇಟ್ಕೋಬೇಕು, ಅದು ಒಂದು ತಂತಿಯಲ್ಲಿ ಸ್ಟಿಕ್ ಆಗಿರುತ್ತೆ. ಹೀಗೆ ಕಿತ್ತಿಟ್ಕೊಂಡ್ಬಿಟ್ಟು ನೋಡಿ, ಕಿತ್ತಿಟ್ಕೊಂಡ್ಬಿಟ್ಟು ಈ ಏನು ಬೆಲ್ಟ್ ಮಾಡ್ಕೊಂಡಿದ್ನಲ್ಲ ನಾನು, ಆ ಬೆಲ್ಟ್ ಮೇಲ್ಗಡೆಗೆ ಹಚ್ಕೊಳ್ತಾ ಹೋಗಬೇಕು. ಕಟ್ಟೋ ಕಡೆ ಹಚ್ಕೋಬಾರ್ದು, ಅಂದರೆ ಬ್ಯಾಕ್ ಸೈಡಲ್ಲಿ ಕಟ್ಲಿಕ್ಕೋಸ್ಕರ ಏನು ಬಟ್ಟೆ ಬಿಟ್ಕೊಂಡಿದ್ದೀನಲ್ಲ ಅಲ್ಲಿ ಹಚ್ಕೋಬಾರ್ದು ಗಮ್ಮನ್ನು. ಏನು ಬೆಲ್ಟ್ ಇದೆಯಲ್ಲ ಆ ಒಳಗಡೆ ಏನು ನಾವು ಫೋಮ್ ಶೀಟ್ ಅಳತೆ ತೊಗೊಂಡಿದ್ದೀವಲ್ಲ ಆ ಅಳತೆಗೆ ಅಲ್ಲಿಂದನೇ ನಾವು ಈ ಫೋಮ್ ರೋಸನ್ನು ನಾವು ಹಚ್ಕೊಳ್ಬೇಕು. ನೀವು ಬಟನ್ಸ್ ಇದ್ದರೆ ಬಟನ್ಸ್ ಹಚ್ಕೊಳ್ಳಿ, ಮತ್ತು ಇವಾಗೆಲ್ಲ ಡೆಕೋರೇಟಿವ್ ಕುಂದನ್ಸ್ ಎಲ್ಲ ಸಿಗತ್ತಲ್ಲ, ಅದು ಬೇಕಿದ್ರೆ ಹಚ್ಕೊಳ್ಳಿ. ನಾನು ಫುಲ್ ಅಲ್ಲಿವರೆಗೂ ಮಾತ್ರ ನಾನು ಹಚ್ಚಿ ಈ ರೀತಿ ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ. 2 ಹ್ಯಾಂಗಿಂಗ್ಸ್ ಈಗ ದಿಯಾಕ್ಕೆ ಕಟ್ಟುವಂತಹ ಲೋಟಸ್ ಹ್ಯಾಂಗಿಂಗ್ ಈಗ ರೆಡಿ ಆಯಿತು. 2 ದೀಪಕ್ಕೂ ನಾನು ತೋರಿಸ್ತೀನಿ ನೋಡ್ಕೊಳ್ಳಿ. ಫಸ್ಟ್ ಒಂದು ದೀಪ ಕಟ್ಟೋದಕ್ಕಿಂತ ಮುಂಚೆ ನಾವು ಈ ಪಾರ್ಟಿಗೆ ನಾವು ಈ ಹ್ಯಾಂಗಿಂಗ್ಸನ್ನು ಕಟ್ಟೋದಕ್ಕಿಂತ ಮುಂಚೆ ವೈಟ್, ಅಂದರೆ ನಾವು ಈ ಗಮ್ ಟೇಪ್ ಬರುತ್ತಲ್ವಾ, ಡಬಲ್ ಸೈಡೆಡ್ ಗಮ್ ಟೇಪನ್ನು ಹಚ್ಕೊಳ್ಬೇಕು. ಏಕೆಂದರೆ ಅದು ವೆಯ್ಟ್ ಇರುತ್ತಲ್ವ, ಆ ಬಡ್ಸ್ ವೆಯ್ಟ್ ಇರುತ್ತಲ್ವ, ಅದಕ್ಕೆ ಬೀಳಬಾರ್ದು ಕೆಳಗಡೆಗೆ. ಅದಕ್ಕೆ ನಾವು ಡಬಲ್ ಸೈಡೆಡ್ ಗಮ್ ಟೇಪನ್ನು, ಪುಟಾಣಿ ಗಮ್ ಟೇಪನ್ನು ಹಚ್ಕೊಂಡು ಆಮೇಲೆ ಈ ಹ್ಯಾಂಗಿಂಗ್ಸನ್ನು ನಾವು ದೀಪಕ್ಕೆ ಕಟ್ಕೋಬೇಕು. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಹೀಗೆ ಬ್ಯಾಕ್ ಸೈಡ್ ಬಟ್ಟೆ ಯಾಕೆ ಬಿಟ್ಕೊಂಡೆ ಅಂತ ಗೊತ್ತಾಯ್ತಲ್ವಾ. ಇಷ್ಟೇ, ಇದಕ್ಕೆ ಕಟ್ಕೊಂಡ್ಬಿಡ್ಬೇಕು. ಮತ್ತು ಇದಕ್ಕೂ ಕೂಡ ನಾವು ಕೆಳಗಡೆ ಒಂದು ಪುಟಾಣಿ ಡಬಲ್ ಸೈಡೆಡ್ ವೈಟ್ ಕಲರ್ ಗಮ್ ಟೇಪನ್ನು ಹಚ್ಕೋಬೇಕು. ಈಗ ನೋಡಿ ಹಚ್ಕೋಬೇಕು ಈ ಥರ. ಆಮೇಲೆ ಅದನ್ನೆಲ್ಲ ಒತ್ತಿಬಿಡಬೇಕು, ಅದು ಬೀಳೋದಿಲ್ಲ, ಸ್ಟಿಫಾಗಿ ಎಷ್ಟು ಕ್ಲೀನಾಗಿ ಕೂತ್ಕೊಳ್ಳುತ್ತೆ, ಎಷ್ಟು ನ್ಯಾಚುರಲಾಗಿ ಕಾಣಿಸುತ್ತೆ ನೋಡಿ. ವೆಲ್ವೆಟ್ ಕ್ಲಾತಿಂದ ಮಾಡಿರುವಂತಹ ಲೋಟಸ್ ಬಡ್ಸಿನ ಇನ್ನೊಂದು ರೀತಿಯ ಆರ್ಟ್ ಇದು. ಈಗ 2 ದೀಪಕ್ಕೂ ನಾನು ಕಟ್ಟಿದ್ದೀನಿ ನೋಡಿ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆಯೇ ದೇವರ ಮುಂದೆನೂ ಕೂಡ, ಅಂದರೆ ಎಲ್ಲ ಪೂಜೆಗೂ ನಮ್ಮ ಎಲ್ಲ ಫಂಕ್ಷನ್ಗೂ ಕೂಡ ನಾವು ಈ ದೀಪವನ್ನು ಇಟ್ಬಿಟ್ಟು ನಾವು ಅಲಂಕಾರ ಮಾಡ್ಕೊಳ್ಬೋದು. ನಾನು ವರಮಹಾಲಕ್ಷ್ಮಿ ಅಮ್ಮನವರ ಮುಂದೆನೂ ಕೂಡ ಈ ದೀಪವನ್ನು ಇಟ್ಬಿಟ್ಟು ಡೆಕೋರೇಷನ್ ಮಾಡಿದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ.
ಈಗ ನೋಡಿ ಅಮ್ಮನವರ ಮುಂದೆ ಈ ದೀಪವನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ. ಈಗ ಹೇಗಿದ್ದರೂ ಹಬ್ಬಗಳಿಗೆ ನಿಮಗೆ ಎಲ್ಲ ರೀತಿಯಲ್ಲೂ ನಿಮಗೆ ಈ ಆರ್ಟ್ ಯೂಸ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ? ಈ ಸಂಚಿಕೆ ಅಂದರೆ ಈ ಲೋಟಸ್ ಆರ್ಟ್ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.